BSc ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಸೆಮಿಸ್ಟರ್ ಸ್ಟೇಟ್ ಎಜುಕೇಶನ್ ಪಾಲಿಸಿ 2024 ಅನುಗುಣವಾಗಿ ಕನ್ನಡ ವಿಷಯದಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಈ BSc ಮೊದಲ ಸೆಮಿಸ್ಟರ್ 8 ಅಧ್ಯಾಯಗಳನ್ನ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಆ ಅಧ್ಯಾಯದ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಡಿಸ್ಕಷನ್ ಮಾಡಿದ್ವಿ. ಆ ಒಂದು ಪ್ಲೇ ಲಿಸ್ಟ್ ನ ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇವತ್ತಿನ ಕ್ಲಾಸ್ ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಅಧ್ಯಾಯ 9 ತುತ್ತಿನ ಚೀಲದ ತಾಪತ್ರಯಗಳು. ಇದನ್ನ ಮೂಲತಃ ಲಕ್ಷ್ಮಣರಾವ್ ಗಾಯಕ್ವಾಡ್ ಅವರು ಮರಾಠಿ ಭಾಷೆಯಲ್ಲಿ ತಮ್ಮ ಆತ್ಮಕಥನವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಚಂದ್ರಕಾಂತ್ ಪೋಕಳೆ. ಹಾಗಾದ್ರೆ ಈಗಾಗಲೇ ಈ ಅಧ್ಯಾಯ 9ರ ಭಾಗ 1 ವಿಡಿಯೋದಲ್ಲಿ ಈ ಲಕ್ಷ್ಮಣರಾವ್ ಗಾಯಕ್ವಾಡರು ಮತ್ತು ಚಂದ್ರಕಾಂತ್ ಪೋಕಳೆ ಅವರ ಪರಿಚಯ ಮತ್ತು ತುತ್ತಿನ ಚೀಲದ ತಾಪತ್ರಯಗಳು ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವಂತಹ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಫಸ್ಟ್ ಒನ್, ತುತ್ತಿನ ಚೀಲದ ತಾಪತ್ರಯಗಳು. ಪ್ರಸ್ತುತ ತುತ್ತಿನ ಚೀಲದ ತಾಪತ್ರಯಗಳು ಆತ್ಮಕಥಾ ಭಾಗವನ್ನ ಉಚ್ಚಲ್ಯ ಆತ್ಮಕಥನದಿಂದ ಆಯ್ದುಕೊಳ್ಳಲಾಗಿದೆ. ಕಳ್ಳತನವನ್ನೇ ಕುಲಕಸಬನ್ನಾಗಿ ಮಾಡಿಕೊಂಡ ಉಚ್ಚಲ್ಯ ಜನರ ಜೀವನ ವಿಧಾನ, ರೀತಿ ರಿವಾಜು, ನಡಾವಳಿ, ಕೌಟುಂಬಿಕ ಪದ್ಧತಿ ಹೀಗೆ ಒಟ್ಟು ಆ ಜನ ಸಮುದಾಯದ ವಿವರಗಳನ್ನ ಕಟ್ಟಿಕೊಡುವ ಲಕ್ಷ್ಮಣ ಗಾಯಕ್ವಾಡರ ಉಚ್ಚಲ್ಯ ಮರಾಠಿಯಲ್ಲಿ ರಚಿತಗೊಂಡ ವಿಶಿಷ್ಟ ದಲಿತ ಆತ್ಮಕಥೆ. ಸಾಮಾಜಿಕ ಸಾಂಸ್ಕೃತಿಕ ಆಯಾಮವುಳ್ಳ ಈ ಕೃತಿ ಸಮಾಜಶಾಸ್ತ್ರದ ದೃಷ್ಟಿಯಿಂದ ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಪ್ರಸ್ತುತ ಭಾಗದಲ್ಲಿ ಉಚ್ಚಲ್ಯ ಜನಾಂಗದ ಹಸಿವು, ಬಡತನ, ದಾರಿದ್ರ್ಯಗಳ ದಾರುಣ ಚಿತ್ರವನ್ನ ಕಾಣಬಹುದಾಗಿದೆ. ಕಳ್ಳತನ ಕಸುಬಿಗೆ ವಿದಾಯ ಹೇಳಬೇಕೆನ್ನುವ ಲಕ್ಷಣ ಗಾಯಕ್ವಾಡರ ಮನೋಸ್ಥಿತಿಗೆ ಆ ವ್ಯವಸ್ಥೆ ಒಪ್ಪಿಕೊಳ್ಳುವುದಿಲ್ಲ. ಶಾಲೆಯಲ್ಲೇನಿದೆ ಮಣ್ಣು ಕಳ್ಳತನ ಕಲಿಸು ಎಂದು ಬೋಧಿಸುವ ನೆರೆಹೊರೆಯವರ ಮಾತುಗಳು ಲಕ್ಷ್ಮಣ ಗಾಯಕ್ವಾಡರ ಮನಸ್ಸನ್ನ ಕೆರಳಿಸುತ್ತವೆ. ಹಠ ಹಿಡಿದು ಅಪ್ಪನಿಂದ ಪೆನ್ನು, ಹಾಳೆ ತರಿಸುತ್ತಾರೆ. ಅಕ್ಷರ ರುಚಿ ಹತ್ತಿ ಆಗಸ್ಟ್ 15ರಂದು ಶಾಲೆಯಲ್ಲಿ ಭಾಷಣ ಮಾಡುತ್ತಾರೆ. ಆದರೆ ಬದುಕಿನ ವಿಷಮ ವಾತಾವರಣ, ಹಸಿವಿನ ಹಾಹಾಕಾರಗಳು ಕಾರಣವಾಗಿ ಈ ಹರ್ಷವನ್ನ ಬಹುಬೇಗನೆ ಕಳೆದುಕೊಳ್ಳುತ್ತಾರೆ. ಓದಿಗಿಂತ ಹಸಿವು ಹಿರಿದಾಗುತ್ತದೆ. ಅದನ್ನು ಹಿಂಗಿಸಿಕೊಳ್ಳಲು ತೀವ್ರ ಸೆಣಸಾಟ ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಗಾಯಕ್ವಾಡರು ಅನುಭವಿಸುವ ಯಾತನೆ, ಸಂಕಟಗಳು ಮನ ಕಲಕುವಂತವ. ಮದುವೆಯ ಊಟದ ಬೆನ್ನು ಹತ್ತಿ ಶಾಲೆ ತಪ್ಪಿಸುವ, ಹಸಿವಿನ ಬಾಧೆ ತಾಳದೆ ಕಳ್ಳತನದ ಹಾದಿಯನ್ನೇ ಹಿಡಿಯುವ, ಎಂಜಲಕ್ಕಾಗಿ ನಾಯಿ ನರಿಗಳ ಹಾಗೆ ಅಂಡಲೆಯುವ, ಸ್ಮಶಾನಕ್ಕೆ ಹೋಗಿ ಯಾರೋ ನಿವಾಳಿಸಿ ಒಗೆದ ದೆವ್ವದ ನೈವೇದ್ಯ ತಿನ್ನುವ, ಬೀಸೋ ಕಲ್ಲಿನ ಮೇಲೆ ಉಪ್ಪು ಹಾಕಿ ಹಿಟ್ಟು ನೆಕ್ಕುವ, ವಾರದ ನಿರಂತರ ಹಸಿವನ್ನ ಒಣ ನುಚ್ಚೆ ತೆಂದು ಹಿಂಗಿಸಿಕೊಳ್ಳುವ ಚಿತ್ರಣಗಳು ಇಲ್ಲಿ ಹೃದಯ ವಿದ್ರಾವಕವಾಗಿವೆ. ಈ ಎಲ್ಲ ಪರಿವೇಶಗಳನ್ನ ಹರಿದೊಗೆದು ತಲೆ ಎತ್ತಿ ಹೊರಗೆ ಬಂದರು ಹುದುಗಿಕೊಂಡು ಹುದುಳೊಳಗಿನ ಕಾಲುಗಳು ಗಾಯಕ್ವಾಡರ ಹರಿಯುವ ಮನಸ್ಸಿಗೆ ಗತಿ ಕಾಣಿಸಿದ ತೊಳಲಾಡಿಸುವ ಸ್ಥಿತಿ ಇಲ್ಲಿ ಪರಿಣಾಮಕಾರಿಯಾಗಿ ಮೂಡಿ ನಿಂತಿದೆ. ಅದರಲ್ಲಿಯೇ ಎರಡನೆಯ ಅಂಶ ಗಾಯಕ್ವಾಡರ ಅಪ್ಪ ಅಮ್ಮನ ಮೇಲೆ ಪೊಲೀಸ್ ದೌರ್ಜನ್ಯ. ಉಚ್ಚಲ್ಯ ಜಾತಿಯವರ ಮೇಲೆ ಪೊಲೀಸರ ದೌರ್ಜನ್ಯ ನಿರಂತರವಾದದ್ದು. ಒಂದು ಸಲವಂತೂ ಈ ದೌರ್ಜನ್ಯ ನೇರವಾಗಿ ಗಾಯಕ್ವಾಡರ ಅಪ್ಪ ಅಮ್ಮರ ಮೇಲೆಯೇ ಎರಗಿ ಬಿಟ್ಟಿತು. ಪ್ರತಿ ಸಲದಂತೆ ಒಂದು ಸಲ ಗಾಯಕ್ವಾಡರು ಶಾಲೆ ಬಿಟ್ಟು ಬಳಿಕ ರೊಟ್ಟಿಗೆ ಗಂಟು ಹಿಡಿದು ಅಪ್ಪನಿಗೆ ಕೊಡಲು ತೋಟಕ್ಕೆ ಹೊರಟಿದ್ದರು. ಎದುರಿಗೆ ಸೈಕಲ್ನಲ್ಲಿ ಏರಿ ಪೊಲೀಸರು ಬರುತ್ತಿರುವುದು ಕಾಣಿಸಿತು. ಗಾಯಕ್ವಾಡರು ಗಾಬರಿಯಾಗಿ ಪಕ್ಕದಲ್ಲಿದ್ದ ಕರಿಮಚಾಚನ ಹೊಲಕ್ಕೋಡಿ ಔಡಲ ಗಿಡ ಏರಲು ಯತ್ನಿಸಿದರು. ಗಿಡ ಏರುವಾಗ ಕಾಲು ಜಾರಿ ತಲೆ ಕೆಳಗಾಗಿ ಕಂದಕದಲ್ಲಿ ಬಿದ್ದರು. ಗಾಬರಿಯಿಂದ ಚಡ್ಡಿಯಲ್ಲೇ ಉಚ್ಚೆ ಹೊಯ್ದರು. ಅಪ್ಪನ ಬುತ್ತಿಗಂಟು ದಾರಿಯಲ್ಲಿ ಎಲ್ಲೇ ಬಿತ್ತೋ ಗೊತ್ತಾಗಲಿಲ್ಲ. ಕಂದಕದಲ್ಲಿ ಬಿದ್ದಾಗಲೂ ಪೊಲೀಸರಿಗೆ ಕಾಣಬಾರದೆಂದು ಗಾಯಕ್ವಾಡರು ನೆಲಕ್ಕೊರಗಿದರು. ಆದರೆ ಹಾದಿ ಮೇಲೆ ಬಿದ್ದ ರೊಟ್ಟಿ ಗಂಟು ಪೊಲೀಸರ ಕಣ್ಣಿಗೆ ಬಿತ್ತು. ಅವರು ದಿನ್ನೆ ಏರಿ ಸುತ್ತಲೂ ನೋಡಿದರು. ಗಾಯಕ್ವಾಡರು ಸತ್ತವರಂತೆ ಬಿದ್ದರು. ಅವರ ಕಣ್ಣಿಗೆ ಬಿದ್ದರು. ಒಬ್ಬ ಪೊಲೀಸ್ ಅವರನ್ನ ಹಿಡಿದೆಬ್ಬಿಸಿ, ಯಾರು ನೀನು, ದನಗಾಯುವವನೇನು ಎಂದು ಪ್ರಶ್ನಿಸಿದ್ದು ಗಾಯಕ್ವಾಡರು ಹೌದೆಂದರು. ಯಾರ ಪೈಕಿ ಎಂದು.
ಕೇಳಿದ್ದಕ್ಕೆ ಉಚ್ಚಲ್ಯಾರ ಪೈಕಿ ಹೊಯ್ದುಕೊಂಡರು. ದೇವರು ತಮ್ಮನ್ನ ಪೊಲೀಸರಿಂದ ಕಾಪಾಡುವಂತೆ ಮನದಲ್ಲೇ ಪ್ರಾರ್ಥಿಸಿದರು. ಆ ಪೊಲೀಸ್ ನಾರ್ಯಾ ಮಾಣಿಕ್ಯ ಎಲ್ಲದಾರ ಹೇಳು ಎಂದು ಬೆದರಿಸಿದರು. ಊರಾಗ ಎಂದರು ಗಾಯಕ್ವಾಡ. ಮಾಣಿಕ್ಯ ನಿನಗೇನಾಗಬೇಕು ಎಂದು ಆ ಪೊಲೀಸ್ ಕೇಳಿದಾಗ ಅಣ್ಣ ಎಂದರು ಗಾಯಕ್ವಾಡ. ಆತ ಮತ್ತೊಮ್ಮೆ ಕೆನ್ನೆಗೆ ಬಾರಿಸಿದ. ನೀನು ಕಳ್ಳತನ ತಮ್ಮ ನಡಿ ಊರಾಗ ಎಂದು ಎಳೆದುಕೊಂಡು ಹೊರಟ. ಸಾಹೇಬರ ನಾ ಸಾಲಿಗೆ ಹೋಗ್ಲೆ ಎಂದು ಗಾಯಕ್ವಾಡರು ಕಳಕಳಿಯಿಂದ ಬೇಡಿಕೊಂಡರು. ಕೆರಳಿದ ಪೊಲೀಸ್ ಕಳ್ಳ ಮಗನೇ, ಎಂದಾದರೂ ನಿಮ್ಮಪ್ಪ ಸಾಲಿ ಕಲ್ತಾನೇನೋ, ನಡಿ ನಿನ್ನ ಜೇಲಿಗಾಕ್ತೀನಿ, ಅಲ್ಲೇ ಸಾಲಿ ಕಲಿಯುವಂತೆ ಎಂದು ಜಬರಿಸಿದ. ಗಾಯಕ್ವಾಡರು ಅವರನ್ನ ಊರೊಳಕ್ಕೆ ಕರೆದೊಯ್ದು ನಾರ್ಯಾನ ಮನೆ ತೋರಿಸು ಎಂದಾಗ ನಾರ್ಯಾನ ಮನೆಗೆ ಕರೆದೊಯ್ದರು. ಅಲ್ಲಿದ್ದ ಅವರ ಅಪ್ಪನಿಗೆ ನಾರ್ಯಾ ಎಲ್ಲಿ ಎಂದು ಕೇಳಿದರು. ಪೊಲೀಸರು ಅವ ಊರಾಗ ಇಲ್ರಿ ಸಾಹೇಬ್ರ ಎಂದುತ್ತರ ಬಂತು. ಸಿಟ್ಟಿಗೆದ್ದ ಪೊಲೀಸ್ ಚಾವಣಿ ಕಿತ್ತು ಹೊಡೆಯಲಾರಂಭಿಸಿದ. ಆತನ ಹೆಂಡತಿ ನಡುವೆ ಬಂದಳು. ಅವಳಿಗೂ ಹೊಡೆತ ಬಿತ್ತು. ಹೇಳ ನಾರ್ಯಾ ಎಲ್ಲದಾನ, ಮಾಲ ಎಲ್ಲಿ ಅಡಗಿಸಿಟ್ಟಾನ ಎಂದು ಪೊಲೀಸ್ ಅಬ್ಬರಿಸಿದ. ನಾರ್ಯಾನ ಅಪ್ಪ ಮನೆಯಲ್ಲಿ ಏನೂ ಇಲ್ಲವೆಂದು ಉತ್ತರಿಸಿದ. ಪೊಲೀಸರು ಒಳನುಗ್ಗಿ ಎಲ್ಲ ಕಿತ್ತಾಡಿದರು. ಏನೂ ಸಿಗಲಿಲ್ಲ. ನಾರ್ಯಾನ ಅಪ್ಪನಿಗೆ ಪಂಚಾಯಿತಿ ಕಚೇರಿಗೆ ಬರಲು ಹೇಳಿ ನಂತರ ಗಾಯಕ್ವಾಡರ ಕಡೆ ತಿರುಗಿ ಮಾಣಿಕ್ಯನ ಮನೆ ತೋರಿಸಲು ಹೇಳಿ ಕರೆ ತಂದರು. ಅಷ್ಟರಲ್ಲಿ ಗಾಯಕ್ವಾಡರ ಅವ್ವ ಸೀರೆ ಹುದುಗಿಗಳನ್ನೆಲ್ಲ ತಿಪ್ಪೆಯಲ್ಲಿ ಅಡಗಿಸಿಟ್ಟಳು. ಪೊಲೀಸರು ಮನೆ ಪ್ರವೇಶಿಸಿದವರೇ ಗಾಯಕ್ವಾಡರ ಅವ್ವನ ಸೀರೆ ಎಳೆದು ಮಾಣಿಕ್ಯ ಎಲ್ಲಿದಾನ ಹೇಳು ಎಂದು ಹೊಡೆಯಲಾರಂಭಿಸಿದರು. ಮನೆಯವರೆಲ್ಲ ಗಾಯಕ್ವಾಡರು ಸೇರಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಗಾಯಕ್ವಾಡರ ಅವ್ವ ಎಂದೂ ಕಳ್ಳತನ ಮಾಡಿರಲಿಲ್ಲ. ಆದರೆ ಮನೆಗೆ ಬಂದ ಪೊಲೀಸರು ಆಕೆಯನ್ನ ಮೊದಲು ತಿಳಿಸಿದ್ದರು. ಜನ ಮಜಾ ನೋಡುತ್ತಾ ನಿಂತಿದ್ದರಷ್ಟೆ. ಪೊಲೀಸ್ ಗಾಯಕ್ವಾಡರ ಅವ್ವನಿಗೆ, ಏ ನೀ ಉಟ್ಟ ಬಾರಿ ಸೀರೆ ಎಲ್ಲಿಂದ ಬಂತು, ಸೀರಿ ಪಾವತಿ ಎಲ್ಲದ ಎಂದು ಕೇಳಿದ. ಅವ್ವ ಬಾಳ ದಿನ ಆತ್ ತಗೊಂಡ, ಪಾವತಿ ಇಲ್ಲದೇನು ಯಾರಿಗೊತ್ತು ಎಂದುತ್ತರಿಸಿದಳು. ಆಗ ಪೊಲೀಸ್ ಉಹುಕತನದಿಂದ ಪಾವತಿ ತೋರಿಸು, ಇಲ್ಲದಿದ್ದರೆ ಸೀರೆ ಬಿಚ್ಚಿಕೊಡು ಎಂದು ಹೇಳಿದ. ನನ್ನ ಹತ್ತಿರ ಇರೋದು ಇದೊಂದೇ ಸೀರೆ ಎಂದು ಗೋಗರೆದು ಕಾಲಿಗೆ ಬಿದ್ದಳು ಅವ್ವ. ನಾವ್ಯಾರು ಕಳ್ಳತನ ಮಾಡಲ್ಲರಿ, ನಮ್ಮ ಹುಡುಗ ಸಾಲಿಗೆ ಹೋಗ್ತಾನ, ಅವನನ್ನ ಬಿಡಿರಿ ಎಂದು ಪ್ರಾರ್ಥಿಸಿದಳು. ಗಾಯಕ್ವಾಡರ ಅವ್ವ ಪೊಲೀಸರ ಕಾಲಿಗೆ ಬಿದ್ದು ಹೊರಳಾಡುತ್ತಿದ್ದಾಗ ಪೊಲೀಸನೊಬ್ಬ ಬೂಟುಗಾಲಿನಿಂದ ಒದ್ದು ದೂಡಿದ. ನಿನ್ನೆ ಲಾತೂರ್ ಪೇಟ್ಯಾಗ 500 ರೂಪಾಯಿ ಕಳ್ಳತನ ಆಗ್ಯದ. ನಿನ್ನ ಹೊಡೆದ್ ರೊಕ್ಕ ಕದ್ದಾನ, ಹೇಳ ರೊಕ್ಕ ಎಲ್ಲಿದಾವ, 500 ರೂಪಾಯಿ ಕೊಟ್ರ ಸರಿ, ಇಲ್ಲದಿದ್ರ ಎಲ್ಲಾರನ್ನ ಹಿಡಿದು ಜೇಲಿಗೆ ಹಾಕೇವಿ ಎಂದು ಅಬ್ಬರಿಸಿದ. ನಾವು ಪೊಲೀಸ್ ಪಾಟೀಲರ ಮನ್ಯಾಗ ಇರ್ತೇವಿ, 500 ರೂಪಾಯಿ ತಗೊಂಡು ಬಾ ಎಂದು ತಾಕೀತು ಮಾಡಿ ಹೋದರು. ಗಾಯಕ್ವಾಡರ ಅಪ್ಪ ಮಾಲೀಕರ ಕೈಕಾಲು ಬಿದ್ದು ವರ್ಷದ ಸಂಬಳ ತಂದ. ಅವರವ್ವ ಸಾಹುಕಾರನ ಕಡೆಯಿಂದ ವಾರಕ್ಕೆ 5 ರೂಪಾಯಿ ಬಡ್ಡಿಯಂತೆ ಸ್ವಲ್ಪ ಹಣ ತಂದಳು. ಅಷ್ಟರಲ್ಲಿ ಪೊಲೀಸರು ಹೆಂಡ ಕುಡಿಯುತ್ತಾ ಬಂದು ಎಲ್ಲರನ್ನ ಜೈಲಿಗೆ ಹಾಕುತ್ತೇವೆಂದು ಕೂಗಾಡಿದರು. ಮನೆಯೊಳಗಿದ್ದ ಪಾತ್ರೆ ಪರಡಿ ಹೊದಿಕೆಗಳನ್ನ ಚೀಲಕ್ಕೆ ತುರುಕಿದರು. ಆಗ ಗಾಯಕ್ವಾಡರ ಅಪ್ಪ, ನಾವು ಕಳ್ಳತನ ಮಾಡಿಲ್ಲರಿ, ನಮ್ಮ ಮ್ಯಾಲ ಕೇಸ್ ಹಾಕಬ್ಯಾಡ್ರಿ ಎಂದು ಬಿನ್ನವಿಸಿ ಸಂಗ್ರಹಿಸಿದ ಹಣವನ್ನೆಲ್ಲ ಅವರ ಕೈ ಮೇಲಿಟ್ಟು ಕೈ ಮುಗಿದ. ಆಗ ಪೊಲೀಸರು ಗಾಯಕ್ವಾಡರನ ಅವ್ವ ಅಪ್ಪರನ್ನ ಹಾಗೂ ಗಾಯಕ್ವಾಡರನ್ನ ಬಂಧಿಸದೆ ಬಿಟ್ಟರು. ಈ ತರಹದ ಪೊಲೀಸ್ ದೌರ್ಜನ್ಯ ಉಚ್ಚಲ್ಯ ಜಾತಿಯವರ ಮೇಲೆ ಸರ್ವೇ ಸಾಮಾನ್ಯವಾಗಿತ್ತು. ಅವರ ದೌರ್ಜನ್ಯ ತಡೆಯುವವರೇ ಇರಲಿಲ್ಲ. ಉಚ್ಚಲ್ಯ ಜಾತಿಯವರಿಂದ ಹಣ ಕೇಳುವುದೊಂದೇ ಅವರ ವೃತ್ತಿ. ಹಣ ಸಿಕ್ಕರೆ ಸಾಕು ಬಿಟ್ಟು ಬಿಡುತ್ತಿದ್ದರು. ಆಗ ನ್ಯಾಯ ನೀತಿಗಳು ವಿಚಾರವಿಲ್ಲ. ಹಣ ಕೇಳುವುದು ದೊಂದೇ ಅವರ ನ್ಯಾಯ ನೀತಿ. ಇಂಥವರು ಹಗಲು ದರೋಡೆಕೋರೆಯಲ್ಲದೆ ಮತ್ತೇನೇನು ಎಂಬುದು ಇಷ್ಟು ತುತ್ತಿನ ಚೀಲದ ತಾಪತ್ರಯಗಳು ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಸಂದರ್ಭ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಸುಮ್ಮ ಹೊಡೆದ್ನಲ್ಲೋ ಬಾಳ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಆತ್ಮಕಥೆ ಪಠ್ಯಪುಸ್ತಕದ ಚಂದ್ರಕಾಂತ್ ಪೋಕಳೆಯವರ ಅನುವಾದಿಸಿದ ಲಕ್ಷ್ಮಣ್ ಗಾಯಕ್ವಾಡರ ತುತ್ತಿನ ಚೀಲದ ತಾಪತ್ರಯಗಳು ಆತ್ಮಕಥಾ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮಗ ಸರಿಯಾಗಿ ಬರೆದುದನ್ನ ತಿಳಿಯದೆ ಹೊಡೆದ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡುತ್ತಾ ಗಾಯಕ್ವಾಡರಿಗೆ ಅವರ ಅಪ್ಪ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಗಾಯಕ್ವಾಡರು 2ನೇ ಕ್ಲಾಸಿಗೆ ಹೋದಾಗ ಪುಸ್ತಕವಿಲ್ಲವೆಂದು ಗುರೂಜಿ ತಿಳಿಸುತ್ತಾರೆ.
ಕೊನೆಗೆ ಗಾಯಕ್ವಾಡರ ಅಪ್ಪ ತೋಟದ ಮಾಲೀಕರಿಂದ ಸಾಲ ಪಡೆದು ಪುಸ್ತಕ, ವಹಿ, ಪೆನ್ನು ತಂದು ಕೊಡುತ್ತಾನೆ. ಅವನ್ನೆಲ್ಲ ಖರಾಬು ಮಾಡಿದರೆ ಚರ್ಮ ಸುಲಿಯುವುದಾಗಿಯೂ ಎಚ್ಚರಿಸುತ್ತಾನೆ. ಕೆಲ ದಿನಗಳ ಬಳಿಕ ಮಗನಿಗೆ ಪುಸ್ತಕ, ವಹಿಗಳನ್ನ ತೋರಿಸಲು ಹೇಳುತ್ತಾನೆ. ಗಾಯಕ್ವಾಡರು ತಂದು ಅಪ್ಪನ ಕೈಗೆ ಕೊಡುತ್ತಾರೆ. ಅಪ್ಪ ವಹಿ ಸ್ಥಿತಿ ನೋಡಿ ಕೆರಳಿ ಚಪ್ಪಲಿಯಿಂದ ಹೊಡೆಯುತ್ತಾನೆ. ಗಾಯಕ್ವಾಡರು ಹೊಡೆತ ತಪ್ಪಿಸಿಕೊಳ್ಳಲು ಬಾವುನ ಹಿಂದೆ ಅಡಗಲು ಪ್ರಯತ್ನಿಸುತ್ತಾರೆ. ಆಗ ಅಪ್ಪ ವಹಿ, ಪೆನ್ನು ಖರಾಬು ಮಾಡಿದ್ದಾನೆಂದು ವಾದಿಸುತ್ತಾನೆ. ಪೆನ್ನು ತೆಗೆದುಕೊಂಡು ವಹಿ ಮೇಲೆ ಹೇಗೆ ಗೀಚಿದ್ದಾನೆ ನೋಡೆಂದು ಹೇಳುತ್ತಾನೆ. ಪೆನ್ನು, ವಹಿ ಇರುವುದೇ ಬರೆಯಲೆಂದು ಬಂದು ಬಾವು ಹೇಳುತ್ತಾನೆ. ನೊಪ್ಪದ ಅಪ್ಪ ಹುಡುಗನೊಬ್ಬನನ್ನ ಕರೆದು ಕೇಳುತ್ತಾನೆ. ಆಗ ಹುಡುಗ ಗಾಯಕ್ವಾಡರು ಸರಿಯಾಗಿಯೇ ಬರೆದಿದ್ದಾರೆ ಎನ್ನುತ್ತಾನೆ. ಆಗ ಗಾಯಕ್ವಾಡರ ಅಪ್ಪನಿಗೆ ಪಶ್ಚಾತ್ತಾಪವಾಗಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು. ಪ್ರಶ್ನೆ ನಂಬರ್ 2. ಒಂದೇ ಕಡೆ ಯಾರ್ಯಾರ ಕೂಡ್ತಾರೇನ, ಬೇರೆ ಬೇರೆ ಕಡೆ ಕೂಡ್ರಾಕ ಏನಾಗತ್ತೆ ನಿನಗ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಆತ್ಮಕಥೆ ಪಠ್ಯಪುಸ್ತಕದಿಂದ ಚಂದ್ರಕಾಂತ್ ಪೋಕಳೆಯವರ ಅನುವಾದಿಸಿದ ಲಕ್ಷ್ಮಣ್ ಗಾಯಕ್ವಾಡರ ತುತ್ತಿನ ಚೀಲದ ತಾಪತ್ರಯಗಳು ಆತ್ಮಕಥಾ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೂಸಣಿ ಪಾಟೀಲರ ಮನೆಯ ಔತಣದಲ್ಲಿ ಗಾಯಕ್ವಾಡರು ಸಿಕ್ಕು ಬೀಳುತ್ತಿದ್ದ ಪ್ರಸಂಗವನ್ನ ಎತ್ತಿ ಗಾಯಕ್ವಾಡರನ್ನ ಎಚ್ಚರಿಸುವ ಸಂದರ್ಭದಲ್ಲಿ ತುಳಸಿರಾಮ್ ಈ ಮಾತನ್ನ ಹೇಳುತ್ತಾನೆ. ಸ್ಪಷ್ಟೀಕರಣ: ಒಮ್ಮೆ ಗಾಯಕ್ವಾಡರ ತಂಡ ಭೂಸಣಿ ಪಾಟೀಲರ ಮನೆಗೆ ಔತಣಕ್ಕೆ ಹೋಗುತ್ತದೆ. ಸುತ್ತಮುತ್ತಲಿನ ಊರಿಗೆಲ್ಲ ಊಟದ ಆಮಂತ್ರಣವಿತ್ತು. ಬುಂದಿ ಊಟ. ಗಾಯಕ್ವಾಡರ ತಂಡದವರು ಪಂಕ್ತಿಯಲ್ಲಿ ಕುಳಿತರು. ಉಂಡು ಅಲ್ಲಲ್ಲಿ ಸುತ್ತಾಡಿ ಎರಡನೆಯ ಬಾರಿ ಮತ್ತೆ ಕುಳಿತರು. ಎಲೆಯ ಮೇಲೆ ಬಡಿಸಿದ ಬೂಂದಿ ಲಾಡು ಮೆಲ್ಲಗೆ ಕಿಸೆಗೆ ಹಾಕಿ ಊಟದ ಬಳಿಕ ಹೊರಗೆ ನಿಂತ ತುಕ್ಯಾನಿಗೆ ತಂದೊಪ್ಪಿಸಿದರು. ಹೀಗೆ 3-4 ಸಲ ಊಟಕ್ಕೆ ಕುಳಿತಂತೆ ಮಾಡಿ ಸಾಕಷ್ಟು ಲಾಡು ಸಂಗ್ರಹಿಸಿದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿಗೆ ಸಂಶಯ ಬಂದು ಗಾಯಕ್ವಾಡರ ಮೇಲೆ ಕಣ್ಣಿಟ್ಟ. ಗಾಯಕ್ವಾಡರು ಪುನಃ ಊಟಕ್ಕೆ ಕುಳಿತರು. ಆತ ತಕ್ಷಣ ಬಂದು ಕಿವಿ ಹಿಡಿದು ಎಬ್ಬಿಸಿ ಎಲ್ಲರ ಎದುರಿಗೆ ಕೆನ್ನೆಗೆ ಬಾರಿಸಿ, ಏ ಹುಡುಗ, ಎಲ್ಲಿಯವ ನೀ? ನಿಮ್ಮಪ್ಪನ ಮದ್ವಿ ಅಂತ ತಿಳಿಯೇನ? ಎಷ್ಟು ಸಲ ಪಂಕ್ತ್ಯಾಗ ಕೂಡ್ತಿ ಎಂದು ಜಬರಿಸಿ ಹೊರಗೆ ದಬ್ಬುತ್ತಾನೆ. ಗಾಯಕ್ವಾಡರಿಗೆ ಹೊಡೆತ ಬಿದ್ದುದು ನೋಡಿ ಉಳಿದವರೆಲ್ಲ ಪರಾರಿಯಾಗುತ್ತಾರೆ. ಗಾಯಕ್ವಾಡರು ಓಡುತ್ತಾ ಅಳುತ್ತಾ ಅವರನ್ನ ಸೇರಿಕೊಳ್ಳುತ್ತಾರೆ. ಆಗ ತುಳಸಿರಾಮ್ ಗಾಯಕ್ವಾಡರನ್ನ ಬೈಯುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3. ತಿನ್ನಲು ಸಿಕ್ಕರೆ ಸಾಕೆಂದು ಒದ್ದಾಡುತ್ತಿದ್ದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಆತ್ಮಕಥೆ ಪಠ್ಯಪುಸ್ತಕದ ಚಂದ್ರಕಾಂತ್ ಪೋಕಳೆಯವರ ಅನುವಾದಿಸಿದ ಲಕ್ಷ್ಮಣ್ ಗಾಯಕ್ವಾಡರ ತುತ್ತಿನ ಚೀಲದ ತಾಪತ್ರಯಗಳು ಆತ್ಮಕಥಾ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತಮ್ಮ ಹಸಿವಿನ ತೀವ್ರತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಗಾಯಕ್ವಾಡರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಗಾಯಕ್ವಾಡರು ಉಚ್ಚಲ್ಯ ಜಾತಿಯಲ್ಲಿ ಹುಟ್ಟಿದ ತಪ್ಪಿಗಾಗಿ ಹಸಿವನ್ನೇ ಅನುಭವಿಸಿದವರು. ಹಸಿವೆ ಅವರಿಗೆ ಆಹಾರವಾಗಿತ್ತು. ಅವರು ಹಾಗೂ ಅವರ ಮನೆಯವರು ಉಪವಾಸ ಇದ್ದದ್ದೇ ಹೆಚ್ಚು. ಒಂದೊಂದು ಸಲವಂತೂ 8-10 ದಿನಗಳ ತನಕ ಉಪವಾಸವಿರಬೇಕಾಗಿ ಬರುತ್ತಿತ್ತು. ಇದು ಅವರಿಗೆ ಒಂದು ಸಾಮಾನ್ಯ ಸಂಗತಿಯಂತಾಗಿತ್ತು. ಇಂಥ ಸಂದರ್ಭದಲ್ಲಿ ರೊಟ್ಟಿಯನ್ನೇ ಕಾಣದ ಕೇವಲ ಸೊಪ್ಪು ಎಲೆಗಳನ್ನ ಸುಟ್ಟು ತಿನ್ನುತ್ತಿದ್ದು ಅವರಿಗೆಲ್ಲ ಮದುವೆ ಊಟ ಸಿಕ್ಕರೆ ಸ್ವರ್ಗ ಸಮಾನ. ಅಂತ ಸಂದರ್ಭದಲ್ಲಿ ಯಾರೋ ಏನೇ ಅನ್ನಲಿ, ಬೈಯಲಿ, ಹೊಡೆಯಲಿ ಗಾಯಕ್ವಾಡರಿಗೆ ಏನೂ ಅನ್ನಿಸುತ್ತಿರಲಿಲ್ಲ. ಊಟವಷ್ಟು ಸಿಕ್ಕರೆ ಸಾಕು, ಹೊಟ್ಟೆ ತುಂಬಿದರೆ ಸಾಕು ಎಂದಷ್ಟೇ ಯೋಚಿಸುತ್ತಿದ್ದರು. ಇದನ್ನ ವಿವರಿಸುತ್ತಾ ಅವರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋದಾದ್ರೆ ಪ್ರಶ್ನೆ ನಂಬರ್ 1. ಉಚ್ಚಲ್ಯ ಕೃತಿಯ ಕರ್ತೆ ಯಾರು? ಉತ್ತರ: ಲಕ್ಷ್ಮಣ್ ಗಾಯಕ್ವಾಡ್. ಪ್ರಶ್ನೆ ನಂಬರ್ 2. ಉಚ್ಚಲ್ಯ ಯಾರ ಆತ್ಮಕಥೆ? ಉತ್ತರ: ಲಕ್ಷ್ಮಣ್ ಗಾಯಕ್ವಾಡರ ಆತ್ಮಕಥೆ. ಪ್ರಶ್ನೆ ನಂಬರ್ 3. ಉಚ್ಚಲ್ಯ ಯಾವ ಮಾದರಿಯ ಕೃತಿ? ಉತ್ತರ: ಆತ್ಮಕಥೆ ಮಾದರಿಯ ಕೃತಿ. ಪ್ರಶ್ನೆ ನಂಬರ್ 4. ಉಚ್ಚಲ್ಯವನ್ನ ಕನ್ನಡಕ್ಕೆ ತಂದವರಾರು? ಉತ್ತರ: ಚಂದ್ರಕಾಂತ್ ಪೋಕಳೆ. ಪ್ರಶ್ನೆ ನಂಬರ್ 5. ಉಚ್ಚಲ್ಯ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಉತ್ತರ: ಮರಾಠಿ ಭಾಷೆಯಲ್ಲಿ. 6. ತುತ್ತಿನ ಚೀಲ ಎಂದರೇನು? ಉತ್ತರ: ಹೊಟ್ಟೆ. ಪ್ರಶ್ನೆ ನಂಬರ್ 7. ತುತ್ತಿನ ಚೀಲದ ತಾಪತ್ರಯ ಅನುಭವಿಸಿದವರಾರು? ಉತ್ತರ: ಗಾಯಕ್ವಾಡರು ಹಾಗೂ ಅವರ ಉಚ್ಚಲ್ಯ ಜಾತಿಯವರು. ಪ್ರಶ್ನೆ ನಂಬರ್ 8. ಉಚ್ಚಲ್ಯ ಜಾತಿಯವರ ಕುಲಕಸಬು ಯಾವುದು? ಉತ್ತರ: ಕಳ್ಳತನ. 9. ಗಾಯಕ್ವಾಡರಿಗೆ ಯಾವುದರಲ್ಲಿ ಆಸಕ್ತಿ? ಉತ್ತರ: ಶಾಲೆ ಕಲಿಯುವುದರಲ್ಲಿ. ಪ್ರಶ್ನೆ ನಂಬರ್ 10. ಗಾಯಕ್ವಾಡರು ತಮ್ಮ ತಂಡದೊಂದಿಗೆ ಕಳ್ಳತನಕ್ಕೆ ಹೋಗುತ್ತಿದ್ದುದೇಕೆ? ಉತ್ತರ: ಹೊಟ್ಟೆಯ ಹಸಿವು ನೀಗಿಸಿಕೊಳ್ಳಲು ಎಂಬುದು ಉತ್ತರವಾಗಿದೆ. ಇಷ್ಟು ಈ ಅಧ್ಯಾಯದ ಅಷ್ಟೂ ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯವನ್ನ
ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋದು ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.